ಮಣಿಪುರದಲ್ಲಿ ಮತ್ತೆ ಜನಾಂಗೀಯ ಸಂಘರ್ಷದ ಕಿಚ್ಚು ಧಗಧಗಿಸ್ತಾ ಇದೆ. ಇದೇ ವಿಚಾರ ಸಾಕಷ್ಟು ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿ ಆಗ್ತಾ ಇದೆ. ಮತ್ತೆ ಅಗ್ನಿಕುಂಡವಾಗಿದೆ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿರುವಂತಹದ್ದು. ಇಂಫಾಲದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾರೂಪವನ್ನು ಪಡೆದುಕೊಂಡಿದೆ. ರಾಜಭವನದ ಎದುರು ವಿದ್ಯಾರ್ಥಿಗಳಿಂದ ಕಲ್ಲು ತೂರಾಟ ಆಗಿದೆ. ವಿದ್ಯಾರ್ಥಿಗಳನ್ನ ಚದುರಿಸಲಿಕ್ಕೆ ಲಾಠಿ ಪ್ರಹಾರವನ್ನು ಮಾಡಲಾಗಿದೆ. ಅಶ್ರು ವಾಯುವನ್ನು ಕೂಡ ಪ್ರಯೋಗಿಸಲಾಗಿದೆ. ಇಂಫಾಲ ಪೂರ್ವ, ಪಶ್ಚಿಮ ಮತ್ತು ತವೋಲ್ ಜಿಲ್ಲೆಗಳಲ್ಲಿ ಕರ್ಫ್ಯೂ ಅನ್ನು ವಿಧಿಸಲಾಗಿದೆ. ಇತ್ತೀಚೆಗೆ ನಡೆದಂತಹ ಡ್ರೋನ್ ದಾಳಿಯನ್ನು ಖಂಡಿಸಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಕಟ್ರೋಕ್ ಗ್ರಾಮದಲ್ಲಿ ನಡೆದಿದ್ದಂತಹ ದಾಳಿಗೆ 2 ಸಾವನ್ನಪ್ಪಿದ್ರು. ಮಣಿಪುರದ ಡಿಜಿಪಿ ಸರ್ಕಾರದ ಸಲಹೆಗಾರರ ವಜಕ್ಕೆ ಒತ್ತಾಯಿಸಿದ್ದಾರೆ ವಿದ್ಯಾರ್ಥಿಗಳು. ಆ ಪ್ರತಿಭಟನೆ ಈಗ ಹಿಂಸಾರೂಪವನ್ನು ಪಡೆದುಕೊಂಡಿದೆ. ಕುಕಿ ಮತ್ತು ಮೈತೇಯಿ ಸಮುದಾಯದ ನಡುವೆ ನಡೀತಾ ಇರುವಂತಹ ಸಂಘರ್ಷ ಈ ಮೂಲಕ ಮತ್ತೊಂದು ಹಂತವನ್ನ, ಮತ್ತೊಂದು ಮಜಲಿಗೆ ಹೊರಳಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮಣಿಪುರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ವಿದ್ಯಾರ್ಥಿಗಳ ಪ್ರತಿಭಟನೆ ಅಕ್ಷರಶಃ ಮಣಿಪುರವನ್ನ ಮತ್ತೊಮ್ಮೆ ರಣಾಂಗಣವನ್ನಾಗಿ ಮಾಡಿರುವಂಥದ್ದು. ಮತ್ತೆ ಮಣಿಪುರ ಅಕ್ಷರಶಃ ಕೊತ ಅಂತ ಇರುವಂಥದ್ದು. ಲೋಕಸಮರದ ಮೊದಲು ಕೂಡ ಜನಾಂಗೀಯ ಸಂಘರ್ಷದ ಕಿಚ್ಚಿಗೆ ಮಣಿಪುರ ನಲುಗಿ ಹೋಗಿತ್ತು. ಅದಾದ ಮೇಲೆ ಸ್ವಲ್ಪ ಶಾಂತ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು. ಯಾವಾಗ ಬೀರೇನ್ ಸಿಂಗ್ ಮಣಿಪುರದ ಸಿಎಂ ಬೀರೇನ್ ಸಿಂಗ್ ಅವರು ಕುಕಿ ಸಮುದಾಯದ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾದಂತಹ ವಿಡಿಯೋ ಒಂದು ವೈರಲ್ ಆಯಿತು. ಮತ್ತೆ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಷರಶಃ ಮಣಿಪುರದಲ್ಲಿ, ಶಾಂತವಾಗಿದ್ದಂತಹ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಶಬ್ಬೀರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ್, ಸದ್ಯಕ್ಕೆ ಮಣಿಪುರದ ಸ್ಥಿತಿ ಹೇಗಿದೆ? ಈ ಸ್ಥಿತಿಯನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಅಲ್ಲಿಯ ಸರ್ಕಾರ ಏನೆಲ್ಲ ಕ್ರಮಗಳ ಮೊರೆ ಹೋಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಮಣಿಪುರದಲ್ಲಿ ಮತ್ತೆ ಕೋಮು ಸಂಘರ್ಷ ಹೆಚ್ಚಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಕಳೆದ 2-3 ದಿನಗಳಿಂದ ಅಲ್ಲಿರುವಂತಹ ಕುಕ್ಕಿ ಸಮುದಾಯದ ಕೆಲವೊಂದಿಷ್ಟು ಬಂಡಾಯ ಹೋರಾಟಗಾರರು ಬೇರೆ ಬೇರೆ ಪ್ರದೇಶಗಳಲ್ಲಿ ದಾಳಿಯನ್ನ ಮುಂದುವರಿಸಿದ್ದಾರೆ. ಹೀಗಾಗಿ ಕಾನೂನು ಪರಿಸ್ಥಿತಿ ಮತ್ತಷ್ಟು ಹದಗೆಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಮಣಿಪುರದ 3 ಜಿಲ್ಲೆಗಳಲ್ಲಿ ಈಗ ಸದ್ಯಕ್ಕೆ ಕರ್ಫ್ಯೂ ಅನ್ನ ಹೇರುವಂತ ಪ್ರಯತ್ನ ಈಗ ಸ್ಥಳೀಯ ಸರ್ಕಾರ ಮಾಡಿರುವಂತದ್ದು. ಜಿಲ್ಲಾಧಿಕಾರಿಗಳು ಈಗಾಗಲೇ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಕಳೆದ 2-3 ದಿನಗಳ ಹಿಂದೆ ಪರಿಸ್ಥಿತಿ ಒಂದಿಷ್ಟು ಹತೋಟಿಗೆ ಬಂದಿದೆ ಅನ್ನುವಂತ ಕಾರಣಕ್ಕೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ನಿಷೇಧಾಜ್ಞೆಯನ್ನ ರದ್ದು ಮಾಡುವಂತದ್ದು ಅಥವಾ ವಿನಾಯಿತಿಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಆದೇಶಗಳಿಗೆ ತಯಾರಿಯನ್ನ ಸರ್ಕಾರ ಮಾಡಿಕೊಂಡಿತ್ತು. ಆದ್ರೆ ಕಳೆದ 2-3 ದಿನಗಳಿಂದ ಆಗ್ತಿರುವಂತಹ ಬೆಳವಣಿಗೆಗಳು ಮತ್ತೆ ಹಿಂಸಾತ್ಮಕ ಘಟನೆಗಳೇನಿದಾವೆ, ಇದು ಮತ್ತೆ ಕಾನೂನು ಪರಿಸ್ಥಿತಿ ಹದಗೆಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಸರ್ಕಾರ ಈಗ 3 ಜಿಲ್ಲೆಗಳು, ಇಂಫಾಲ್ ಪೂರ್ವ ಮತ್ತೆ ಪಶ್ಚಿಮ ಮತ್ತೆ ಮತ್ತೊಂದು ಜಿಲ್ಲೆಯಲ್ಲಿ ಈಗ ಮತ್ತೆ ಕರ್ಫ್ಯೂ ಅನ್ನ ಹೇರುವಂತ ಕೆಲಸವನ್ನ ಮಾಡಿರುವಂತದ್ದು. ಈ ಮೂಲಕ ಸ್ಥಳೀಯ ಜನರಲ್ಲಿ ಒಂದಿಷ್ಟು ನಿಷೇಧಗಳನ್ನ ಹೇರೋ ಮೂಲಕ ಪ್ರತಿಭಟನೆಗಳು ಅಥವಾ ಕೋಮು ಸಂಘರ್ಷ ಆಗದಂತೆ ಎಚ್ಚರಿಕೆ ವಹಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು.